ಹಾಯ್ ಎವ್ರಿವನ್. ಇವಾಗ ಬೆಂಗಳೂರಿಂದ ಸಕಲೇಶ್ಪುರಕ್ಕೆ ಒಂದು ರೌಂಡ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಇದೆ ನೋಡ್ತಾ ಇರೋದು, ಇದು ಬ್ಯಾಂಗ್ಳೂರ್ ಹೈವೇ ಇದು. ಸೊ ಒಂದೆರಡು ದಿನ ಸಕಲೇಶ್ಪುರದಲ್ಲಿದ್ದು ಒಂದು ಬ್ರೇಕ್ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ಪ್ರೋಗ್ರಾಮ್ ಹಾಕೊಂಡಿದೀವಿ. ಸೊ ನೈಸ್. ಈ ನೋಡಿ ಹಿಂದೆ ಎಲ್ಲ ಸೀನಿಕ್ ವ್ಯೂ ಏನಿದೆ, ಇದೇ ತರ ವಿಲ್ ಬಿ ಏಬಲ್ ಟು ಸಿ ದಿಸ್ ವ್ಯೂ ಫ್ರಮ್ ಹಾಸನ್ ಟು ಸಕಲೇಶ್ಪುರ. ಮುಂದೆ ತೋರಿಸ್ತೀನಿ ಬನ್ನಿ, ಹಂಗೆ ನೋಡೋಣ. ನಾವು ತಗೊಂಡಿದ್ದ ರೂಟು ಬ್ಯಾಂಗ್ಳೂರಿಂದ ಫಸ್ಟ್ ಕುಣಿಗಲ್ ಆದಮೇಲೆ ಚನ್ನರಾಯಪಟ್ಟಣ ಆದಮೇಲೆ ಹಾಸನದಿಂದ ಆಲೂರು, ಸಕಲೇಶ್ಪುರ. ಇದೇ ಬ್ಯಾಂಗ್ಳೂರ್ ಹೈವೇ. ಇದು ತುಂಬ ಚೆನ್ನಾಗಿದೆ, ಒಳ್ಳೆ ವೆರಿ ಗುಡ್ ರೋಡ್. ಸ್ವಲ್ಪ ಟೋಲ್ ಜಾಸ್ತಿ ಇದೆ ಟಿಲ್ ಹಾಸನ್. ಅದಾದಮೇಲೆ ದೆರ್ ಆರ್ ನೋ ಟೋಲ್ಸ್ ಐ ಗೆಸ್, ಬಟ್ ರೋಡ್ ಕ್ವಾಲಿಟಿ ಇಸ್ ಗುಡ್, ಟ್ರಾಫಿಕ್ ಎಲ್ಲ ಏನಿಲ್ಲ. ರೆಸಾರ್ಟ್ದು ಚೆಕ್-ಇನ್ನು 1 o'clock. ಸೊ ಅಷ್ಟೊತ್ತಿಗೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಫಸ್ಟು ಡೈರೆಕ್ಟಾಗಿ ಮಂಜರಾಬಾದ್ ಕೋಟೆಗೆ ಬಂದುಬಿಟ್ವಿ. ಮಂಜರಾಬಾದ್ ಕೋಟೆ ನೋಡಿಕೊಂಡು ಅಲ್ಲಿಂದ ಆಮೇಲೆ ರೆಸಾರ್ಟ್ಗೆ ಹೋಗೋಷ್ಟಿಗೆ 1 o'clock ಅಥವಾ 1:30 ಆಗುತ್ತೆ ಅಂತ ಒಂದು ಅಂದಾಜು ಮಾಡಿದ್ವಿ. ಸೊ ಗಾಡಿ ಕೆಳಗಡೆ ನಿಲ್ಲಿಸ್ಬೋದು, ಇಲ್ಲಾಂದರೆ ಒಂದು 300 ಮೀಟ್ರ್ ನಡೆದ್ರೆ ಸ್ವಲ್ಪ ಇಲ್ಲಿ ಹೋಗ್ತಾ ಇದ್ದೀನಲ್ಲ ಈ ಥರ ಹೋದರೆ ಪಾರ್ಕಿಂಗ್ ಸಿಗುತ್ತೆ. ಆದಮೇಲೆ ನಿಮಗೊಂದು ಮೆಟ್ಲು ಸಿಗುತ್ತೆ, ಅರೌಂಡ್ 200-250 ಸ್ಟೆಪ್ಸ್ ಮೇಲೆ ಹತ್ಕೊಂಡು ಹೋಗೋದು. ಈ ಥರ ಒಳ್ಳೆ ವ್ಯೂ ಇದೆ, ಆ ಕಡೆ ಈ ಕಡೆ ನೋಡಿಕೊಂಡು ಫುಲ್ಲು ಗ್ರೀನರಿ ನೋಡ್ಕೊಂಡು ಮೇಲೆ ಹತ್ಕೊಂಡು ಹೋಗ್ಬೋದು. ಈ ಥರ ಇದೆ ನೋಡಿ, ಅಲ್ಲಿ ಕೆಳಗಡೆ ತೋರಿಸ್ತಾ ಇದ್ದೀನಿ ಇವಾಗ. ಕಂಪ್ಲೀಟಾಗಿ ಒಳ್ಳೆ ನೇಚರ್ ಮಧ್ಯದಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಥರ. ಸೊ ಇಲ್ಲಿಂದನೇ ಎಂಟ್ರಿ ಒಳಗಡೆ ಹೋಗೋದು, ಮಂಜರಾಬಾದ್ ಕೋಟೆ ಒಳಗಡೆ. ಮೆಟ್ಲೆಲ್ಲ ಹತ್ತಾದ್ಮೇಲೆ ಈ ಥರ ಸಿಗುತ್ತೆ ಜಾಗ. ಇದೊಂದು ಆರ್ಚ್ ವೇ ಇದೆ, ಇಲ್ಲೊಂದು ಎಂಟ್ರೆನ್ಸು. ಒಳಗೆ ಹೋದ್ಮೇಲೆ ಈಗ ಇಲ್ಲೆಲ್ಲ ಒಂಚೂರು ಕಾರ್ವಿಂಗ್ಸ್ ಎಲ್ಲ ಮಾಡಿದ್ದಾರೆ ಈ ಜಾಗದಲ್ಲಿ. ನೋಡಿ ಇಲ್ಲೆಲ್ಲ ಒಂದಿಷ್ಟು ಕಾರ್ವಿಂಗ್ಸ್ ಇದೆ. ಮೇಲ್ಗಡೆ ನೋಡಿದ್ರೆ ಆ ಕೋಟೆಯ ಆಕಾರ, ಅಂದರೆ ನಕ್ಷತ್ರದ ಆಕಾರ ಇದೆಯಲ್ಲ, ಆ ಥರ ನಿಮಗೆ ಮೇಲ್ಗಡೆ ಕಾಣುತ್ತೆ. ನೋಡಿ ಇಲ್ಲಿ ನಕ್ಷತ್ರದ ಥರ. ಸೊ ಇದೊಂದು ಗೂಗಲ್ ಇಮೇಜ್ ಹಾಕಿದ್ದೀನಿ, ಈ ಥರ ಅಲ್ಲಿ ಸೇಮ್ ರೆಪ್ಲಿಕೇಟ್ ಮಾಡಿದ್ದಾರೆ. ಈ ಫೋರ್ಟ್ ಒಂದು 3200 feet ಅಬೋವ್ ಸಿ ಲೆವೆಲ್ ಇದೆ. ಒಂದು ನಕ್ಷತ್ರದ ಆಕಾರದಲ್ಲಿ ಮಾಡಿ ಇಲ್ಲಿ ಸ್ಟೋರೇಜ್ ರೂಮ್ಸು, ಹಿಡನ್ ರೂಮ್ಸು, ರಿಸರ್ವಾಯರ್ಸು, ವಾಟರ್ ರಿಸರ್ವಾಯರ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ಸೊ ಇದೇನೆಂದರೆ ಪ್ರೈಮರಿಲಿ ಲೈಕ್ ಮಂಗಳೂರು ಕಡೆಯಿಂದ ಬರೋ ಬ್ರಿಟಿಷರ್ಸ್ನೆಲ್ಲನೂ ನೋಡೋದಕ್ಕೆ ಮತ್ತು ಸರ್ವೆಲೆನ್ಸ್ ಮಾಡೋದಕ್ಕೆ ಇದು ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿದೆ. ಆ್ಯಂಡ್ 18th century ಇದು ಟಿಪ್ಪು ಸುಲ್ತಾನ್ ಅವರು ಬಿಲ್ಡ್ ಮಾಡಿದ್ದು. ನೋಡಿ ಅವಾಗೇ ಎಷ್ಟು ಗಟ್ಟಿಯಾಗಿ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ ನೋಡಿಕೊಂಡು ಒಳ್ಳೆ ಸ್ಟ್ರಾಟಜಿಕ್ಕಾಗಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಒಳ್ಳೆ ಕಂಪ್ಲೀಟ್ ನಿಮಗೆ ವೆಸ್ಟರ್ನ್ ಘಾಟ್ಸಿಂದ ಕಂಪ್ಲೀಟ್ ಲುಕ್ ಸಿಗುತ್ತೆ ಮೇಲ್ಗಡೆ ಹೋಗಿ ನಿಂತ್ಕೊಂಡ್ರೆ. ಈ ಮಂಜರಾಬಾದ್ ಕೋಟೆ ಒಂದು ನಕ್ಷತ್ರದ ಶೇಪಲ್ಲಿ ಮಾಡಿದ್ದಾರೆ. ಸೊ 8 ಕಾರ್ನರ್ಸ್ ಏನೋ ಇದೆ, ಆ ಥರ ಮಾಡಿ ಲೈಮ್ ಸ್ಟೋನಲ್ಲೆಲ್ಲ ಇದನ್ನು ಬಿಲ್ಡ್ ಮಾಡಿರೋದು. ಗ್ರಾನೈಟು, ಲೈಮ್ ಸ್ಟೋನು, ಪ್ರೈಮರಿಲಿ ಲೈಕ್ ಮಿಲ್ಟ್ರಿ ಫೋರ್ಸಸ್ನ ಅಂದರೆ ಸೇಫ್ ಗಾರ್ಡ್ ಮಾಡೋದಕ್ಕೆ ಈ ಕೋಟೆ ಮಾಡಿದ್ದು.
ಅರೌಂಡ್ 6 to 7 kilometers ಫ್ರಮ್ ಸಕಲೇಶ್ಪುರ ಇರುತ್ತೆ ಇದು. ಒಂದು 250 ಸ್ಟೇರ್ಸ್ ಹತ್ತಿದ್ರೆ ಐ ಜಸ್ಟ್ ಸಾ ಐ ಏಬಲ್ ಟು ಗೆಟ್ ದಿಸ್ ವ್ಯೂ. ಇದೆ ರೆಸಾರ್ಟ್ಗೆ ಹೋಗೋ ರೋಡು. ಸಕಲೇಶ್ಪುರದಿಂದ ಒಂದು 25 ಕಿಲೋಮೀಟರ್ ಆಗ್ಬೋದು. ಶುಕ್ರವಾರ ಸಂತೆ ಅಂತ ಒಂದು ಜಾಗ ಸಿಗುತ್ತೆ. ಆ ಶುಕ್ರವಾರ ಸಂತೆಯಿಂದ ಒಂದು 3 ಕಿಲೋಮೀಟರ್ಗೆ ರೆಸಾರ್ಟ್ ಸಿಗುತ್ತೆ. ಕೊನೆಯಲ್ಲಿ ಒಂದು 1/4 ಕಿಲೋಮೀಟ್ರ್ ಈ ಥರ ರೋಡ್ ಹಾಳಾಗಿದೆ. ಅದು ಬಿಟ್ಟರೆ ರೋಡೆಲ್ಲ ಚೆನ್ನಾಗಿತ್ತು. ಇವಾಗ ರೈಟ್ ಸೈಡಲ್ಲಿ ಒಂದು ಕಲ್ಯಾಣಿ ಥರ ಸಿಗುತ್ತೆ, ಒಂದು ದೇವಿ ದೇವಸ್ಥಾನ ಇದೆ, ಅದರದ್ದು ನಿಮಗೆ ಕಲ್ಯಾಣಿ ಅದು. ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ ಅದು ಕಂಪ್ಲೀಟಾಗಿ. ರೆಸಾರ್ಟ್ ಹೆಸರು ಬಂದು ಅನ್ಲಾಕ್ ಬೈ ಗೋಲ್ಡ್ ಫಿಂಚ್ ಅಂತ ಅಂದ್ಬಿಟ್ಟು. ಈ ಥರ ಗೇಟ್ ಒಳಗಡೆ ಒಂದು 200 ಮೀಟ್ರ್ ಹೋಗಬೇಕಾಗತ್ತೆ. ಆ ಕಡೆ ಈ ಕಡೆ ಎಲ್ಲ ಒಳ್ಳೆ ಒಂದು ಶೋ ಪ್ಲ್ಯಾಂಟ್ಸು, ಹೂವಿನ ಗಿಡಗಳು ಎಲ್ಲ ಹಾಕಿದ್ದಾರೆ. ಒಳ್ಳೆ ಚೆನ್ನಾಗಿದೆ. ಮೈನ್ ಎಂಟ್ರೆನ್ಸು ಒಳ್ಳೆ ವೆಲ್ಕಮಿಂಗ್ ಆಗಿದೆ. ಈ ಪಕ್ಕದಲ್ಲೆಲ್ಲ ಈ ಶೋ ಪ್ಲ್ಯಾಂಟ್ಸ್ ಹಿಂದೆ ಎಲ್ಲ ಕಂಪ್ಲೀಟ್ ಆಗಿ ಕಾಫಿ ಪ್ಲಾಂಟೇಶನ್ ಇರೋದು. ಈ ಜಾಗ ನೋಡಿ, ಇದನ್ನು ನೋಡಿದ್ರೆ ಅದರ ಮೂವಿಲಿ ನೋಡಿದ್ದು ನೆನಪಿದೆಯಾ ಅಂತ ಟ್ರೈ ಟು ರಿಕಲೆಕ್ಟ್. ಆಯಿತಾ, ನೆಕ್ಸ್ಟ್ ಹೇಳ್ತೀನಿ ಆಯಿತಾ. ಅಲ್ಲಿ ತನಕ ಒಂದು ಸತಿ ನೆನಪು ಮಾಡ್ಕೊಳಕ್ಕೆ ನೋಡಿ, ಈ ಜಾಗ ಎಲ್ಲರೂ ನೋಡಿದ್ದೊಂದು ಐಡಿಯಾ ಇದೆಯಾ ಅಂತ. ಪ್ರೆಟಿ ಡಿಸೆಂಟ್ ರೆಸಾರ್ಟ್ ನೋಡಿ, ಈ ಥರ ಎಲ್ಲ ಜಾಗ ಇದೆ. ಕಾರ್ಗೆ ಒಂದು ಶೇಡ್ ಇಲ್ಲ ಅಷ್ಟೇನೆ. ಅಲ್ಲಿ ಮುಂದೆ ಯಾವುದು ಕಾರ್ ಇಲ್ಲ ಅಂತ ಅಂದರೆ ಅಲ್ಲಿ ಕ್ಯಾನೋಪಿ ಥರ ಇತ್ತಲ್ಲ, ಅದರಲ್ಲಿ ನಿಲ್ಲಿಸ್ಬೋದು. ಇಲ್ಲ ಅಂತ ಅಂದರೆ ಹಾಗೇನೆ ನಿಲ್ಲಿಸ್ಬೇಕಾಗತ್ತೆ ಹೊರಗಡೆ. ಮಂಜರಾಬಾದ್ ಕೋಟೆ ನೋಡಿಕೊಂಡು ಡೈರೆಕ್ಟಾಗಿ ಅಲ್ಲೇ ಊಟ ಮಾಡಿಕೊಂಡು ರೆಸಾರ್ಟ್ಗೆ ಬಂದ್ವಿ. ರೆಸಾರ್ಟ್ ಚೆಕ್ ಇನ್ ಇದ್ದಿದ್ದು 1 ಗಂಟೆಗೆ. ನಾವು ಅರೌಂಡ್ 1-1:30 ಅಷ್ಟೊತ್ತಿಗೆ ರೆಸಾರ್ಟಿಗೆ ಬಂದ್ವಿ. ಈ ರೆಸಾರ್ಟ್ ಇರೋದು ಒಂದು 25 ಕಿಲೋಮೀಟ್ರು ಸಕಲೇಶ್ಪುರದಿಂದ ಆಗುತ್ತೆ. ಇದು ರೆಸಾರ್ಟ್ ಹೆಸರು ಒಂದು ಅನ್ಲಾಕ್ ಬೈ ಗೋಲ್ಡ್ ಫಿಂಚ್ ಅಂತ ಅಂದ್ಬಿಟ್ಟು ಹೆಸರು. ಒಳ್ಳೆ ಒಂದು ಕಾಫಿ ತೋಟದ ಮಧ್ಯೆ ಇದೆ. ಒಂದ್ಸತಿ ನೋಡ್ಬೋದು, ಇಲ್ಲೆಲ್ಲ ಕಾಫಿ ತೋಟ ಇರುತ್ತೆ ನಿಮಗೆ. ಸೊ ಈ ಗ್ರೀನ್ ಕಾಫಿ ತೋಟದ ಮಧ್ಯೆ ನಿಮಗೊಂದು ರೆಸಾರ್ಟ್. ಈ ಕಡೆ ಬಲಗಡೆ ನಂದು ರೂಮ್ ಇದೆ. ಆ ರೂಮ್ ಟೂರ್ನ ನಿಮ್ಗೆ ಆ್ಯಡ್ ಮಾಡ್ತೀನಿ, ಈ ಕ್ಲಿಪ್ ಆದಮೇಲೆ ಶೇರ್ ಮಾಡ್ತೀನಿ ರೂಮ್ ಟೂರು. ಸೊ ರೆಸಾರ್ಟಿಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು, ಜರ್ನಿ ಟ್ರಾವೆಲ್ ಎಲ್ಲ ಮಾಡಿದ್ದಾನೆ. ಸೊ ರೆಸ್ಟ್ ತೊಗೊಂಡು ಮತ್ತೆ ಸಕಲೇಶ್ಪುರಕ್ಕೆ ಹೋಗಿ ಟೌನೆಲ್ಲ ಒಂದು ರೌಂಡ್ ಸುತ್ಕೊಂಡು ಇದು ಕಾಫಿ ಟೀ ಅಂತ ಕುಡ್ಕೊಂಡು ವಾಪಸ್ ಇಲ್ಲಿ ರೆಸಾರ್ಟಿಗೆ ಬಂದರೆ ಯಾರ ಹತ್ರ ಮಾತಾಡ್ತಾಯಿದ್ವಿ ಇಲ್ಲಿ ರೆಸಾರ್ಟ್ ಸ್ಟಾಫ್ ಹತ್ರ. ಅವ್ರು ಅವಾಗ ಹೇಳಿದ್ರು ಈ ರೆಸಾರ್ಟು ಮುಂಗಾರು ಮಳೆಯಲ್ಲಿ ಶೂಟಿಂಗ್ ಮಾಡಿದ್ರು ರೆಸಾರ್ಟ್. ಆಮೇಲೆ ಇಮ್ಮಿಡಿಯೇಟಾಗಿ ನನಗೆ ಫ್ಲ್ಯಾಶ್ ಆಯಿತು. ಹೋಗ್ಬಿಟ್ಟು ಅವಾಗೆಲ್ಲ ನಾವು ನೋಡಿದ ಮೂವೀಸ್ ಅಲ್ವಾ, ಒಂದು ಯೂಟ್ಯೂಬಲ್ಲಿ ತೆಗೆದು ನೋಡಿದೆ. ಆ ಹೀರೋಯಿನ್ ಇದ್ದಿದ್ದು ರೆಸಾರ್ಟು, ಆಮೇಲೆ ಹೀರೋಯಿನ್ ಇದ್ದಿದ್ದು ಮನೆ ಈ ರೆಸಾರ್ಟ್. ಸೊ ತೋರಿಸ್ತೀನಿ, ಆ ಫ್ರಂಟ್ ಫೇಸು ಮತ್ತು ಅದ್ರದ್ದೊಂದು ಕ್ಲಿಪ್ ಹಾಕ್ತೀನಿ. ಸೊ ಯು ವಿಲ್ ಆಲ್ಸೋ ರಿಕಲೆಕ್ಟ್ ಆಯಿತಾ. ಅಷ್ಟೇ. ಆಮೇಲೆ ಅದ್ರೊಳಗಡೆ ಇರೋ ಅಮ್ಯುನಿಟೀಸ್ ಎಲ್ಲ ತೋರಿಸ್ತೀನಿ, ನೋಡಿ. ಬಾಯ್. ಇದೇ ನಾವು ಸ್ಟೇ ಆಗಿದ್ದು ರೂಮು. ಒಂದು ಕಿಂಗ್ ಸೈಜ್ ಕಾಟ್, ಒಂದು ಸಿಂಗಲ್ ಸೀಟರ್ ಸೋಫಾಸ್, ಒಂದು 2 ನಂಬರ್ ಇರುತ್ತೆ, ಒಂದು ವಾರ್ಡ್ರೋಬು, ಮತ್ತು ಒಳ್ಳೆ ಒಂದು ದೊಡ್ಡ ಬಾತ್ರೂಮ್ ಇದೆ. ಆ್ಯಂಡ್ ಯು ವಿಲ್ ಹ್ಯಾವ್ ಜಕೂಸಿ ದೇರ್. ಅಷ್ಟೇ, ಚೆನ್ನಾಗಿದೆ. ಒಂದು ಶವರ್ ಕ್ಯಾಬಿನ್ನು. ನೈಸ್ ಸ್ಟೇ, ವಂಡರ್ಫುಲ್ ಇಟ್ ವಾಸ್. ಹೊರಗಡೆ ಬಂದರೆ ಈ ಥರ ಒಂದು ಗ್ರೀನರಿ, ಒಂದು ಕಾಫಿ ಪ್ಲಾಂಟೇಶನ್ ಕಾಣುತ್ತೆ ಬಾಲ್ಕನಿಯಿಂದ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಸೆಕೆಂಡ್ ಡೇ. ಇವತ್ತು ನಿನ್ನೆ ಇಲ್ಲಿ ಹಾಲ್ಟ್ ಆಗಿದ್ವಲ್ಲ ರೆಸಾರ್ಟಲ್ಲಿ, ಅಲ್ಲಿಂದ ಒಂದು 1/2 ಕಿಲೋಮೀಟರ್ 550 ಮೀಟ್ರ್ ಬಂದರೆ ಈ ಥರ ಒಂದು ವ್ಯೂ ಸಿಗುತ್ತೆ. ಇದು ಹೇಮಾವತಿ ಬ್ಯಾಕ್ ವಾಟರ್ ಇದು. ಸೊ
ಸೊ ಇಲ್ಲಿಂದ ಏನಾಗುತ್ತೆ ಅಂದರೆ ಇಲ್ಲಿ ಡೇ ಟೈಮಲ್ಲಿ ಜನ ಬಂದು ಮೀನುಗಾರರೆಲ್ಲ ಬಂದು ಒಂದು ಫಿಶಿಂಗ್ ಎಲ್ಲ ಮಾಡ್ತಾರೆ ಇಲ್ಲಿ. ರೆಸಾರ್ಟ್ ಇಲ್ಲಿಂದ ಏನು ಒಂದು 5 ನಿಮಿಷ ಅಂದ್ಕೊಳ್ಳಿ, 5ರಿಂದ 6 ನಿಮಿಷ. ಸೊ ಕಾಫಿ ಎಸ್ಟೇಟ್ ಒಳಗಡೆ ಎಲ್ಲ ನಡ್ಕೊಂಡು ಬಂದರೆ ಮಣ್ಣು ರೋಡು ಕೊಚ್ಚೆ ಆಗಿತ್ತು, ನಿನ್ನೆ ರಾತ್ರಿ ಎಲ್ಲ ಮಳೆ ಬಂದಿತ್ತಲ್ಲ, ಹಂಗಾಗಿ ಬಂದರೆ ಈ ಜಾಗ ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಪೀಸ್ಫುಲಿ ಒಂದು 10 ನಿಮಿಷ ಕುತ್ಕೊಂಡು ಹೋಗ್ಬೋದು. ಇದೇ ಕಲ್ಯಾಣಿ. ನಿನ್ನೆ ರೆಸಾರ್ಟಿಗೆ ಚೆಕ್ ಇನ್ ಮಾಡ್ಬೇಕಾದ್ರೆ ತೋರಿಸಿದ್ನಲ್ಲ, ರೈಟ್ ಹ್ಯಾಂಡ್ ಸೈಡಲ್ಲಿದೆ ಅಂತ, ಅದೇ ಕಲ್ಯಾಣಿ. ಈ ಬಲಗಡೆ ಏನು ಕಾಣಿಸ್ತಾ ಇದೆ, ಆ ರೋಡಲ್ಲಿ ಹೋದರೆ ಒಂದು ದೇವಸ್ಥಾನ ಇದೆ, ಎಡಗಡೆ ಬಂದರೆ ಇದು ಕಲ್ಯಾಣಿ. ಸೊ ಈ ಥರ ಹೋಗಿ ಆರಾಮಾಗಿ ಒಳ್ಳೆ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲಿ. ಬೆಳಗಿನ ಹೊತ್ತು ವಾಕ್ ಮಾಡೋದಾದರೆ ಅಥವಾ ಸುಮ್ಮನೆ ಕೂತ್ಕೊಂಡು ಮೆಡಿಟೇಷನ್ ಮಾಡೋದು, ಯು ವಿಲ್ ಫೈಂಡ್ ಸಮ್ ಪೀಸ್ಫುಲ್ ಪ್ಲೇಸ್ ಹಿಯರ್. ಇಲ್ಲಿ ನೋಡಿ, ನನ್ನೊಂದು ಫ್ರೆಂಡ್ ಬಂತು, ಈ ತೋಟದೊಳಗಡೆ ಓಡಾಡ್ತಿದ್ದಂಗೆ ನಾವೇನಾರು ಕಳ್ರ ಅಂತ ನೋಡೋಕೆ ಬಂದ್ಬಿಡ್ತು. ಲಕ್ಕಿಲಿ ಅದು ಗೊತ್ತಾಯ್ತಾನ, ವಿಡಿಯೋ ಮಾಡ್ತಾ ಇರೋ ಅಷ್ಟೇ, ಇನ್ನೇನಿಲ್ಲ ಅಂದ್ಬಿಟ್ಟು ಸುಮ್ಮನಾಗಿದೆ. ಆಯಿತಾ, ಪಕ್ಕದಲ್ಲಿ ನಿಲ್ಸ್ಕೊಂಡು ಹಿಂಗೆ ಮಾಡ್ತಾ ಇದ್ರೆ ಜಂಪ್ ಹೊಡಿಯಲ್ಲ. ಇದೇ ನಮ್ಮ ರೆಸಾರ್ಟು, ಇಲ್ಲೇ ಉಳ್ಕೊಂಡಿದ್ದು. ಇದೆಲ್ಲ ಕಾಫಿ ಪ್ಲಾಂಟೇಶನ್ ನೋಡಿ. ಸೊ ಕಾಫಿ ಬೆಳೆಯೋದು ಹೆಂಗೆ ಅಂದರೆ, ಒಂದು ಟೆಂಪ್ರೇಚರ್ ಒಂದು 15ರಿಂದ 25 ಸೆಲ್ಸಿಯಸ್ಸಲ್ಲಿರಬೇಕು. ಆಮೇಲೆ ಒಂದು 2.5 to 3 ಮೀಟ್ರ್ ಗ್ಯಾಪಲ್ಲಿ ಒಂದೊಂದು ಗಿಡನ ಬೆಳೆದಿರ್ತಾರೆ. ಫಸ್ಟ್ ಈ ಥರ ಹೂವಾಗುತ್ತೆ. ಹೀಗೆ ಹೂವು ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಕಾಯಿದೆ, ಕಾಯೆಲ್ಲ ಆಗುತ್ತೆ. ಇದೊಂದು ಸ್ವಲ್ಪ ಆದಮೇಲೆ ಹಣ್ಣಾಗುತ್ತೆ, ಕೆಂಪು ಕಲರ್ ಆಗುತ್ತೆ. ಒಂದು ಸ್ವಲ್ಪ ಹಣ್ಣಾದಮೇಲೆ ಅದನ್ನು ಹಾರ್ವೆಸ್ಟ್ ಮಾಡಿ ಪ್ರೊಸೆಸಿಂಗ್ ಮಾಡಿ ಕಾಫಿ ಪೌಡರ್ ಮಾಡಿಕೊಡ್ತಾರೆ. ಮಧ್ಯದಲ್ಲಿ ಒಂಚೂರು ಇದಕ್ಕೆ ಶೇಡ್ ಬೇಕಾಗುತ್ತೆ. ಟೀ ಪ್ಲ್ಯಾಂಟೇಶನ್ ಥರ ಅಲ್ಲ. ನೀವು ಈ ಟೀ ಪ್ಲ್ಯಾಂಟೇಶನ್ ಎಲ್ಲ ನೋಡಿದ್ರೆ ಏನಾಗಿರುತ್ತೆ ಅಂದರೆ, ಕಂಪ್ಲೀಟಾಗಿ ಒಂದು ಸ್ಲೋಪಲ್ಲಿ ಬರೀ ಹಸಿರು ಗಿಡಗಳಿರುತ್ತೆ ಅಷ್ಟೇ. ಬಟ್ ಕಾಫಿಗೆ ಏನಂದರೆ ಶೇಡ್ ಬೇಕು ಅಂದ್ಬಿಟ್ಟು ಮಧ್ಯದಲ್ಲಿ ಈ ಥರ ಮರ ಹಾಕಿರ್ತಾರೆ. ಈಗ ನೆಕ್ಸ್ಟ್ ನಮ್ಮ ಜರ್ನಿ 9 ಬೆಟ್ಟ ಅಂತ ಒಂದು ಜಾಗ ಇದೆ, ಅದು ಮತ್ತು ಪಾಂಡವರ ಬೆಟ್ಟ ಅಂತ ಅಂದ್ಬಿಟ್ಟಿದೆ, ಅಲ್ಲಿಗೆ ಹೋಗ್ತಾ ಇರೋದು. ಇದೇ ರಸ್ತೆಯಲ್ಲಿ ಹಿಂಗೆ ಹೋಗಿ ನೋಡೋದು. ಸುಮಾರು ವಾಟರ್ ಫಾಲ್ಸ್ ಎಲ್ಲ ಸಿಗುತ್ತೆ. ನೀವು ನೋಡಿ, ಈ ಥರ ಸಣ್ಣ ಸಣ್ಣ ನಾಲೆಗಳು ಸುಮಾರು ಸಿಗುತ್ತೆ. ಈ ಥರದ್ದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮುಂದೆ ಒಂದು ವೀಡಿಯೋಸಲ್ಲಿ ಕ್ಯಾಪ್ಚರ್ ಮಾಡಿ ನೋಡ್ತಿರಂತೆ ಅದನ್ನು. ಇದೊಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು, ವಂಡರ್ಫುಲ್ ಆಗಿತ್ತು. ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಸೊ ನೋಡಿ, ಎಷ್ಟು ದೂರಕ್ಕೆ ಸಾಧ್ಯವೋ ಅಷ್ಟು ದೂರ ನೋಡಿದಷ್ಟು ಹಸಿರು, ತುಂಬ ಚೆನ್ನಾಗಿದೆ. ಇದು ಮಂಜೇಹಳ್ಳಿ ವಾಟರ್ ಫಾಲ್ಸ್ ಅಂತ ಅಂದ್ಬಿಟ್ಟು ಗೂಗಲಲ್ಲೆಲ್ಲ ನೋಡ್ಕೊಂಡು ಹೋದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇದು ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಇರೋದು, ಮತ್ತು ಯಾರನ್ನೂ ಹೊರಗಡೆ ಅವ್ರನ್ನ ಒಳಗೆ ಅಲೋ ಮಾಡಲ್ಲ ಅಂತ ಗೇಟ್ ಹಾಕ್ಬಿಟ್ಟಿದ್ರು. ಒಂದು ಸೈನೇಜ್ ಎಲ್ಲ ಇತ್ತು, ಪಬ್ಲಿಕ್ಸ್ನ ಅಲೋ ಮಾಡಲ್ಲ ಅಂತ. ಬಟ್ ಅಲ್ಲಿ ಗೇಟಿಂದ ಕಾಣಿಸ್ತಾ ಇತ್ತು. ಒಂದು ವೀಡಿಯೋ ಕ್ಲಿಪ್ ನೋಡ್ಕೊಂಡು ಬಂದ್ವಿ. ನೋಡೋಕ್ಕೆ ಚೆನ್ನಾಗಿದೆ. ಇನ್ನು ಕೆಳಗಡೆ ಹೋಗಿ ನೀರು ಹತ್ರ ಎಲ್ಲ ಆಟ ಆಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ನಾಟ್ ಎ ಪ್ರಾಬ್ಲಮ್. ಯಾಕೆ ಅಂತಂದರೆ ನೋಡೋಕ್ಕೂ ಅವಕಾಶ ಸಿಗದೆ ಅಷ್ಟು ದೂರ ಹೋಗಿ 15 ಕಿಲೋಮೀಟ್ರ್ ಹೋಗಿ ವಾಪಸ್ ಬರೋದಾದರೆ ಇನ್ನೂ ಬೇಜಾರಾಗಿರ್ತಾಯಿತ್ತು. ಚೆನ್ನಾಗಿತ್ತು ಜಾಗ.
ಎಲ್ಲಿ ನೋಡಿದರೂ ಹಸಿರು ಚಾದರ, ಎಲ್ಲಿ ನೋಡಿದರೂ ಹಸಿರು ಚಾದರ, ಮಲೆನಾಡು ಮನದ ಮೌನದ ಅದ್ಭುತ ನಗರ. ಇದು 9 ಗುಡ್ಡ ಅಂತ ಅಂದ್ಬಿಟ್ಟು ಒಂದು ಜಾಗದ ಹೆಸರು. ಸಕಲೇಶ್ಪುರದಿಂದ ಒಂದು ಅರೌಂಡ್ 40 ಕಿಲೋಮೀಟರ್ ಆಗುತ್ತೆ, 39 ಕಿಲೋಮೀಟರ್ 40 ಕಿಲೋಮೀಟರ್ ಆಗುತ್ತೆ. ಸ್ವಲ್ಪ ಸಾಲಾಗಿ ಒಂದು 9 ಗುಡ್ಡದ ಥರ ಇದೆ, ಅದರಿಂದ ಇದರ ಹೆಸರು 9 ಗುಡ್ಡ ಅಂತ ಬಂದಿರ್ಬೋದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಬಂದರೆ ಇವಾಗ ಕಾಣಿಸ್ತಾ ಇದೆಯಲ್ಲ, ಇದು ಎತ್ತಿನ ಭುಜ ಅಂತ ಅಂದ್ಬಿಟ್ಟು ಜಾಗದ ಹೆಸರು. ಇದು ಏನಂದ್ರೆ ಮೋಸ್ಟ್ಲಿ ಆ ಆಕಾರ ನೋಡಿದ್ರೆ ಎತ್ತಿನ ಭುಜದ ತರ ಕಾಣಿಸ್ತಾ ಇದೆ, ಹಂಗಾಗಿ ಎತ್ತಿನ ಭುಜ ಅಂತ ಜಾಗ. ಇದು ಮಗಜಹಳ್ಳಿ ಅಬ್ಬಿ ಫಾಲ್ಸ್ ಅಂತ, ಒಂದು ಚಿಕ್ಕ ಫಾಲ್ಸ್. ಕೆಳಗೆ ಇಳಿಬೋದು, ಒಂದು 20-30 ಸ್ಟೆಪ್ಸ್ ಇದೆ ಅಷ್ಟೇ. ಇಳ್ಕೊಂಡು ಹೋದರೆ ಹಿಂಗೆಲ್ಲ ಬಂಡೆ ಮೇಲೆ ಹೋಗಿ ಕೂತ್ಕೋಬೋದು. ಸ್ವಲ್ಪ ಕೇರ್ಫುಲ್ಲಾಗಿರಿ, ಸ್ಲಿಪ್ಪರಿ ಇರುತ್ತೆ. ಬಿಸ್ಲೆ ವ್ಯೂ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ಒಂದು 15 ಕಿಲೋಮೀಟರ್ ಮಲ್ಲಳ್ಳಿ ಫಾಲ್ಸ್ ಅಂತ ಅಂದ್ಬಿಟ್ಟು ಕಾಣಿಸ್ತು. ಇದು ಆ್ಯಕ್ಚುಲಿ ಮಡಿಕೇರಿ ಹತ್ರಕ್ಕೆ ಬರುತ್ತೆ ಇದು. ಸೊ 15 ಕಿಲೋಮೀಟರ್ ತಾನೇ ಹೋಗೋಣ ಅಂತ ಬಂದ್ವಿ. ಒಂದು ವಂಡರ್ಫುಲ್ ವ್ಯೂ ಇದೆ ನೋಡಿ. ಇವಾಗ ಎಂಥ ಫಾಲ್ಸು, 700 ಮೆಟ್ಲು ಕೆಳಗಿಳಿಬೋದು. ಕೆಳಗೆ ಇಳ್ಕೊಂಡು ಹೋದರೆ ನಿಮಗಿನ್ನು ನೀರೆಲ್ಲ ಮುಟ್ಟಕ್ಕೆಲ್ಲ ಜಾಗ ಸಿಗುತ್ತೆ. ನಾವು ಟೈಮಿನ ಅಭಾವ ಇದ್ದಿದ್ದರಿಂದ ನಾವು ಕೆಳಗೆ ಇಳಿಲಿಲ್ಲ, ಯಾಕೆಂದರೆ ಫಾಲ್ಸ್ ನೋಡಬೇಕಾಗಿತ್ತು, ಮೇಲಿಂದ ಕಾಣಿಸ್ತಾ ಇತ್ತು. ಒಂದು ಅರೌಂಡ್ 200-250 ಮೆಟ್ಲು ಇಳಿದು ಬಂದ ನಾವು ಅಷ್ಟೇನೆ. ಅದಕ್ಕಿಂತ ಜಾಸ್ತಿ ಪ್ರಯತ್ನ ಮಾಡಲಿಲ್ಲ, ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು, ಇನ್ನೇನಿಲ್ಲ. ಇದೇ ಬಿಸ್ಲೆ ವ್ಯೂ ಪಾಯಿಂಟಿಗೆ ಎಂಟ್ರೆನ್ಸು. ಎಂಟ್ರೆನ್ಸಲ್ಲಿ ಒಂದು ಟಿಕೆಟ್ ಕೌಂಟ್ರ್ ಇರುತ್ತೆ. ಆ ಟಿಕೆಟ್ ಕೌಂಟ್ರಲ್ಲಿ ಪರ್ ಹೆಡ್ಡು 20 ರೂಪಾಯಿನೂ ಚಾರ್ಜ್ ಮಾಡ್ತಾರೆ. 20 ರೂಪಾಯಿದು ಒಂದೊಂದು ಟಿಕೆಟ್ ತೊಗೊಂಡು ಒಳಗಡೆ ಈ ಥರ ಹೊರಟ್ರೆ ಹಿಂಗೊಂದು ಪಾತ್ವೇ ಇದೆ. ಇಲ್ಲಿಂದ ಮುಂದಕ್ಕೆ ಹಾಗೆ ಹೋದರೆ ಅರೌಂಡ್ ಒಂದು 150 ಮೀಟ್ರ್ ಇರ್ಬೋದು ಅಷ್ಟೇ. ಒಳ್ಳೆ ಸೀನಿಕ್ ವ್ಯೂ ಇದೆ ಲೆಫ್ಟ್ ಸೈಡಲ್ಲೆಲ್ಲ. ಹಿಂಗೆ ನೋಡ್ಕೊಂಡು ಹೋದರೆ ಈ ಥರ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ತುಂಬ ಜನ ಇದ್ದಾರೆ. ಕೆಲವ್ರು ಹೇಳ್ತಾಯಿದ್ರು ಈ ಥಂಡಿ ಸೀಸನಲ್ಲೆಲ್ಲ ಫುಲ್ ಈ ಥರ ಮಂಜು ಕಟ್ಬಿಟ್ಟಿರುತ್ತೆ, ಸಂಜೆ ಒಂದು 3-4 ಗಂಟೆಗೆ ಏನೂ ಸಿಗಲ್ಲ ನೋಡೋಕ್ಕೆ ಅಂತ. ಬಟ್ ವಿ ವರ್ ಲಕ್ಕಿ, ನಮ್ಗೆ ಆ ಥರ ಏನಿರಲಿಲ್ಲ, ಚೆನ್ನಾಗಿತ್ತು ನೋಡೋಕ್ಕೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಚೆಕ್ಔಟ್ ಮಾಡಿದ್ವಿ ನಮ್ಮ ರೆಸಾರ್ಟ್ ಇಂದ. ಸೊ ಅಲ್ಲಿಂದ ನೆಕ್ಸ್ಟ್ ನಮ್ಮ ಪ್ಲಾನ್ ಇರೋದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ರೂಟ್ ಅಲ್ಲಿ ಅರೌಂಡ್ ರೆಸಾರ್ಟ್ ಇಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಒಂದು 70 ಕಿಲೋಮೀಟರ್ ಆಗುತ್ತೆ. 32-35 ಕಿಲೋಮೀಟರ್ ಅಲ್ಲಿ ಬಿಸ್ಲೆ ವ್ಯೂ ಪಾಯಿಂಟ್ ಅಂತ ಸಿಗುತ್ತೆ.
ಸರಿ ಹೇಗಿದ್ರು ಅದೇ ರೂಟಲ್ಲಿ ಹೋಗ್ತಿದ್ವಲ್ಲ, ಬಿಸ್ಲೆ ವ್ಯೂ ಪಾಯಿಂಟ್ ನೋಡೋಣ ಅಂತ ಅನ್ಕೊಂಡ್ವಿ. ಸೊ ಬಿಸ್ಲೆ ವ್ಯೂ ಪಾಯಿಂಟ್ ಹೋಗಕ್ ಮುಂಚೆ ಆನ್ ದಿ ವೇ ನಮ್ಗೆ ಮಲ್ಲಳ್ಳಿ ಫಾಲ್ಸ್ 15 ಕಿಲೋಮೀಟರ್ ಅಂತ ಕಾಣಿಸ್ತು. ಒಂದ್ 10 ವರ್ಷದಿಂದ ನೋಡಿದ್ವಿ ಮಲ್ಲಳ್ಳಿ ಫಾಲ್ಸ್. ಆಯ್ತಾ, ಇದು ಕೊಡಗು ಮಡಿಕೇರಿಗೆ ಬರುತ್ತೆ. ಆಯ್ತಾ, ಅಲ್ಲಿ ಆದ್ರೆ ಏನ್ ಮಾಡಿದ್ವಿ, 15 ಕಿಲೋಮೀಟರ್ ಅಲ್ಲ, ಒಂದ್ 20-25 ನಿಮಿಷ ಆಗ್ಬೋದು ಮ್ಯಾಕ್ಸಿಮಮ್ ಅಂತ ಮಲ್ಲಳ್ಳಿ ಫಾಲ್ಸ್ ಹೋಗೋಣ ಅಂತ ಬಂದ್ವಿ. ಮಲ್ಲಳ್ಳಿ ಫಾಲ್ಸ್ ಬಂದ್ವಿ, ನೋಡಿದ್ವಿ. ಅಲ್ಲಿಂದ ವಾಪಸ್ ಬರ್ತಾ ಈ ಜಾಗ, ನೀರಿರೋ ಜಾಗ ಸಿಕ್ತು, ಇಲ್ಲೊಂದು ವಿಡಿಯೋ ಮಾಡೋಣ ಅಂತ ನಿಲ್ಕೊಂಡ್ವಿ ಅಷ್ಟೇನೆ. ಇದಾದ್ಮೇಲೆ ಒಂದು ಪಟ್ಲ ಬೆಟ್ಟ ಅಂತ ಇದೆ, ಪಟ್ಲ ಬೆಟ್ಟ. ಅದಾದ್ಮೇಲೆ ಬಿಸ್ಲೆ ವ್ಯೂ ಪಾಯಿಂಟ್. ಬಿಸ್ಲೆ ವ್ಯೂ ಪಾಯಿಂಟ್ ಆದ್ಮೇಲೆ ನಮ್ದು ಟ್ರಿಪ್ ಮುಗಿಯುತ್ತೆ, ಸಕಲೇಶ್ಪುರ ಟ್ರಿಪ್. ಒಂದು 3 ದಿನ ಆದಂಗ ಆಯ್ತು, 2 nights 3 days. ಯಾರಾದ್ರೂ ಸಕಲೇಶ್ಪುರಕ್ಕೆ ಬರೋದಿದ್ರೆ ಈ ವಿಡಿಯೋ ನೋಡಿ ಇದ್ರಲ್ಲಿರೋ ಐಟಿನರಿ ಫಾಲೋ ಮಾಡ್ಬೋದು. ಇಟ್ ವಿಲ್ ಬಿ ಗುಡ್ ಫಾರ್ ಯು. ಯಾಕಂದ್ರೆ ಇದು ಟ್ರೈಡ್ ಅಂಡ್ ಟೆಸ್ಟೆಡ್ ತರ, ಹತ್ರ ಇರ್ಲಿ ದೂರ ಇರ್ಲಿ ಒಂಚೂರೆಲ್ಲ ಓಡಾಡಿದೀವಿ, ಜಾಗಗಳು ನೋಡಿದೀವಿ, ಚೆನ್ನಾಗಿರೋ ಜಾಗಗಳು. ಸೊ ನೋಡಿ, ಹೌದಾ. ಆಮೇಲೆ ವೇಟ್ ಫಾರ್ ಅವರ್ ನೆಕ್ಸ್ಟ್ ವಿಡಿಯೋ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಸೇಮ್ ನಂದು ಇನ್ಸ್ಟಾಗ್ರಾಮ್ ಅಲ್ಲೂ ಸೇಮ್ ಹೆಸರಿದೆ, ಆದರ್ಶ್ ಶೇವಿಂಗ್ ಮೈಲ್ಸ್ ಅಂತ ಅಂದ್ಬಿಟ್ಟು. ಸೊ ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಿ. ಅಲ್ಲಿ ನಂದು ರನ್ನಿಂಗ್ ಬಗ್ಗೆ ವಿಡಿಯೋಸ್, ಟ್ರಾವೆಲ್ ಬಗ್ಗೆ ವಿಡಿಯೋಸ್ ಹಾಕ್ತಾ ಇರ್ತೇನೆ. ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ಲೈಕ್ ಅಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಇಫ್ ಎನಿ ಸಪೋರ್ಟ್ ರಿಕ್ವೈರ್ಡ್, ಟ್ರಾವೆಲ್ ಬಗ್ಗೆ ಏನಾದ್ರು ವಿಷಯ, ಏನಾದ್ರು ಬೇಕು, ಇನ್ಫಾರ್ಮೇಶನ್ ಬೇಕಂದ್ರೆ ಲೆಟ್ ಮಿ ನೋ. DM ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಕಮೆಂಟ್ ಮಾಡಿ ಯೂಟ್ಯೂಬ್ ಅಲ್ಲಿ, ಅಲ್ಲಿ ರಿವರ್ಟ್ ಮಾಡ್ತೀವಿ. ರೈಟ್, ಥ್ಯಾಂಕ್ ಯು.